ಹಾಕ್ಬೇಕಿದನ್ನ. ಡೇ 36 ಆಫ್ ಬಾಡಿ ರಿಕಾಂಪ್. ಟ್ರೈನ್ ಹತ್ಕೊಂಡು ನಾವು ಹೊರಟಿದ್ದು ಕನ್ಯಾಕುಮಾರಿ ಕಡೆಗೆ. ಇವತ್ತು ರಾತ್ರಿ ಹತ್ತಿದ್ರೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಕನ್ಯಾಕುಮಾರಿ ರೀಚ್ ಆಗೋದು. ಬೆಳಗ್ಗೆ ಎದ್ದಾಗ ಪ್ರೋಟೀನ್ ಶೇಕೆ ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಮಧ್ಯಾಹ್ನ 3 ಗಂಟೆಗೆ ಕನ್ಯಾಕುಮಾರಿ ರೀಚ್ ಆದ್ವಿ. ಊಟಕ್ಕೆ ಪ್ರೋಟೀನ್ ಇರಲಿ ಅಂತ ಗ್ರಿಲ್ ಚಿಕನ್ ತೊಗೊಂಡು ಸ್ವಲ್ಪ ರೈಸ್ ತಿಂದೆ. ಕನ್ಯಾಕುಮಾರಿಲಿ ಸನ್ಸೆಟ್ಟು ಸನ್ರೈಸ್ ಎರಡನ್ನೂ ನೋಡ್ಬೋದು. ಸನ್ಸೆಟ್ ಏನು ಚೆನ್ನಾಗಿರಲಿಲ್ಲ, ಸೂರ್ಯ ಕಾಣಲೇ ಇಲ್ಲ. ಆದರೆ ಸನ್ರೈಸ್ ಇತ್ತಲ್ಲ, ನನ್ನ ಜೀವನದ ಒನ್ ಆಫ್ ದ ಬೆಸ್ಟ್ ಮಾರ್ನಿಂಗ್ ಆಗಿತ್ತು ಅದು. ಸನ್ರೈಸ್ ಮುಗಿಸ್ಕೊಂಡು ಬೆಳಗ್ಗೆ ಟಿಫನ್ಗೆ ದೋಸೆ, ಅದಾದಮೇಲೆ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಮಸಲ್ಸ್ನ ಫ್ಲೆಕ್ಸ್ ಮಾಡಿ ಫಿಟ್ ಚೆಕ್ ಮಾಡಿ ನಾವು ಹೊರಟಿದ್ದು ತಿರುವನಂತಪುರಂ ಕಡೆಗೆ. ದಾರಿಲಿ ತಮಿಳ್ನಾಡು ಸ್ಟೈಲ್ ಊಟನ ಮಾಡಿಕೊಂಡು ಪೂವಾರ್ ಐಲ್ಯಾಂಡ್ನ ರೀಚ್ ಆದ್ವಿ. ಅಲ್ಲಿ ಬೋಟಿಂಗ್ ಹೋಗಿದ್ವಿ. ಸೂಪರ್ ಡೂಪರ್ ಅಂತ ಹೇಳಲ್ಲ, ಬಟ್ ಒಂದು ರೇಂಜಿಗೆ ಚೆನ್ನಾಗೇ ಇತ್ತು, ನಾಟ್ ಬ್ಯಾಡ್. ಅದಾದಮೇಲೆ ಡೈರೆಕ್ಟು ಆಲಿಮಲೈ ಶಿವ ಸ್ಟ್ಯಾಚ್ಯೂಗೆ ಹೋಗಿದ್ವಿ. ನಾನು ಅಂದ್ಕೊಂಡಷ್ಟು ದೊಡ್ಡದಿರಲಿಲ್ಲ ಸ್ಟ್ಯಾಚು, ಬಟ್ ಸ್ಟಿಲ್ ಶಿವಪ್ಪ ಲುಕ್ಸ್ ಗ್ರೇಟ್. ಅಲ್ಲಿಂದ ಡೈರೆಕ್ಟ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಪದ್ಮನಾಭ ಸ್ವಾಮಿ ದರ್ಶನಕ್ಕೆ ಹೊರಟ್ವಿ. ಸ್ವಾಮಿನ ನೋಡೋಕ್ಕೆ 2 ಕಣ್ಣು ಸಾಲೇ ಇಲ್ಲ ಅಂತ ಹೇಳ್ತೀನಿ. ಮತ್ತೆ ಟ್ರೈನ್ ಹತ್ತಿದ್ವಿ. ಪ್ರೋಟೀನ್ ಮುಖ್ಯ ಬಿಗಿಲು. ನೆಕ್ಸ್ಟ್ ಸ್ಟಾಪ್ ಈಸ್ ರಾಮೇಶ್ವರಂ. ಸಿಗೋಣ.